ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಲಿಂಗದಿರ ಮಲ್ಲಸಂದ್ರ ಗ್ರಾಮದಲ್ಲಿ ಸವರ್ಣೀಯರಿಂದ ದಲಿತ ಸಮುದಾಯದ ಮುಖಂಡರಾದ ತೋಪಯ್ಯ ಎನ್ನುವವರಿಗೆ ಸೇರಿದ 60-50 ಅಡಿಯ ಗ್ರಾಮಠಾಣಕ್ಕೆ ಸೇರಿದ ಜಾಗವನ್ನು ಖಾಲಿ ಮಾಡಿಸುವ ಉದ್ದೇಶದಿಂದ ವಿನಾಕಾರಣವಾಗಿ ಕಿರುಕುಳ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಶ್ರೀಕಾಂತ್ ರಾವಣ್ ಆರೋಪಿಸಿದ್ದಾರೆ. ಲಿಂಗದಿರ ಮಲ್ಲಸಂದ್ರ ಗ್ರಾಮದಲ್ಲಿ ತೋಪಯ್ಯ ಎನ್ನುವವರಿಗೆ ಸೇರಿದಂತಹ 60-50 ಅಡಿ ಜಾಗವಿದ್ದು ಅದನ್ನು ಸವರ್ಣೀಯರು ವಿನಾಕಾರಣವಾಗಿ ಕಿರುಕುಳ ಕೊಡುವುದರ ಮೂಲಕ ಅವರನ್ನು ಖಾಲಿ ಮಾಡಿಸುವ ಕೆಲಸ ಮಾಡುತ್ತಿದ್ದಾರೆ. ಅತಿಕ್ರಮವಾಗಿ ಪ್ರವೇಶ ಮಾಡಿ ಊರಿನ ಮುಂದೆ ದಲಿತರು ಇರಬಾರದೆಂದು ಸುಮಾರು 2 ಟ್ರ್ಯಾಕ್ಟರ್ ಆಗುವಷ್ಟು ಒಣ ಹುಲ್ಲನ್ನು ಕುಂಟೆಯೊಳಗೆ ತಳ್ಳಿಸಿ 2,000 ಹೆಂಚುಗಳನ್ನು ಒಡೆದು ಮಣ್ಣು ಮುಚ್ಚಿ ದೌರ್ಜನ್ಯ ಮಾಡಿ ದೇವಸ್ಥಾನ ಕಟ್ಟುತ್ತಿದ್ದಾರೆ. ಪ್ರಶ್ನೆ ಮಾಡಿದಂತಹ ದಲಿತ ಕುಟುಂಬದ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ತಕ್ಷಣ ಅನ್ಯಾಯಕ್ಕೊಳಗಾದ ವ್ಯಕ್ತಿಯು ಈ ಘಟನೆಯನ್ನು ನಮ್ಮ ಸಮಿತಿಗೆ ತಿಳಿಸಿದ ಹಿನ್ನೆಲೆಯಲ್ಲಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಅವರ ಪರವಾಗಿ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನು ಸಹ ನೀಡಿದ್ದೇವೆ. ಆದ್ದರಿಂದ ದಲಿತರ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿದರೆ ಉಗ್ರವಾದ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ದನಗಳಿಗೆ ಬರಗಾಲಕ್ಕೆ ಅನುಕೂಲ ಆಗ್ತದೆ, ಮಳೆಗಾಲಕ್ಕೆ ಅದಕ್ಕೆಲ್ಲ ಅನುಕೂಲ ಆಗ್ತದೆ ಅಂದ್ಬಿಟ್ಟು ಮಳೆ ಇಲ್ಲ ಇನ್ನೊಂದಿಲ್ಲ ಅಂದ್ಬಿಟ್ಟು ಇಲ್ಲೂ ಉಲ್ಲಾಮೆ ಇಟ್ಟಿದ್ರು ಸರ್. ಉಲ್ಲಾಮೆ ಇಟ್ಟಿದ್ರೆ ಇವ್ರೇನ್ ಮಾಡ್ಬಿಟ್ರು, ಈ ತಕರಾಲುಗಳೆಲ್ಲ ಒಂದಾಗ್ಬಿಟ್ಟು ಊರಾಗೆಲ್ಲ ಒಂದಾಗ್ಬಿಟ್ಟು ಕೆಲವೊಬ್ರು ಇದಾರೆ ಅವ್ರೆಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲಿ ಇದು ನಿಮ್ಮ ಉಲ್ಲಾಮೆ ಎಲ್ಲಿದ್ದು? ಉಲ್ಲಾಮೆ ಇಲ್ಲಿದ್ರು ಸರ್. ಇಲ್ಲಿ ನೋಡಿ ಅಲ್ಲಿಂದ ಕಾರ್ನಿಂದ ಹೌದು ಇದೆಲ್ಲ ನಿಮ್ದೇನೆ ಉಲ್ಲಾಮೆ? ಉಲ್ಲಾಮೆ ಇದೆಲ್ಲ ಇನ್ನು ಬಹಳ ಇತ್ತು ಸರ್. ಎಲ್ಲ ಎತ್ಕೊಂಡು ಹುಲ್ಲುಗಳಿಗೆಲ್ಲ ಅನುಕೂಲ. ಕುಂಟೆ ಇದು ಊರ್ ಕುಂಟೆನ? ಇದು ಊರ್ ಕುಂಟೆದಲ್ಲಿ ನಿಮ್ದು ಉಲ್ಲಾಮೆ ತೋರ್ಸೋಣ. ಜೈ ಭೀಮ್ ಬಂಧುಗಳೇ, ನಮೋ ಬುದ್ಧಯ್ಯ. ಏನು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅನಗೊಂಡನಹಳ್ಳಿ ಹೋಬಳಿ, ಲಿಂಗದಿರ ಮಲ್ಲಸಂದ್ರ ಗ್ರಾಮದಲ್ಲಿ ಇವತ್ತಿನ ದಿನ ಊರೆಲ್ಲ ಒಂದಾದ್ರೆ ದಲಿತ ಕುಟುಂಬ ಒಂದು ಮಾತ್ರ ಇರುತ್ತೆ. ಆ ಒಂದು ದಲಿತ ಕುಟುಂಬದ ಮೇಲೆ ಸವರ್ಣೀಯರಿಂದ ನಿರಂತರವಾಗಿ ದೌರ್ಜನ್ಯ, ದಬ್ಬಾಳಿಕೆ. ಅದೇ ರೀತಿ ದಲಿತರು ಬದುಕ್ತಾ ಇರುವಂತಹ ಒಂದು ಸ್ಥಳದಲ್ಲಿ ಗ್ರಾಮಠಾಣದಲ್ಲಿ ಬರುವಂತಹ ಅವರೊಂದು ಜಾಗವನ್ನ ಇಲ್ಲಿ ವಾಸ ಮಾಡುತ್ತಿರುವಂತಹ ಕೆಲ ಸವರ್ಣೀಯರು ಉದ್ದೇಶಪೂರ್ವಕವಾಗಿ ಕಬ್ಜಾ ಮಾಡ್ಕೊಂಡಿರೋದು. ಮತ್ತು ಅದೇ ರೀತಿ ಅವ್ರ ಹಸುಗಳಿಗೆ ಹಾಕಿರುವಂತಹ ಒಂದು ಮೇವಿನ ಉಲ್ಲಾಮೆಯನ್ನ ಉದ್ದೇಶಪೂರ್ವಕ ಇದರಲ್ಲಿ ಯಾರು PDO ಅವರು ಮತ್ತೆ ಕೆಲ ಸವರ್ಣೀಯರು ಇವ್ರ ವಿರೋಧಿಗಳು, ದಲಿತ ವಿರೋಧಿಗಳು ಸೇರ್ಕೊಂಡು ಉಲ್ಲಾಮೆ ಮತ್ತೆ 2,000 ಹೆಂಚುಗಳನ್ನ ಕುಂಟೆಯಲ್ಲಿ ತಳ್ಳಿ ಮತ್ತೆ ಹೆಂಚುಗಳನ್ನ ನೆಲಸಮ ಮಾಡಿ ಮಣ್ಣು ಮುಚ್ಚಿರ್ತಾರೆ. ಈ ಘಟನೆನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಗಮನ ಕೊಟ್ಟರು ಯಾವುದೇ ರೀತಿ ಕ್ರಮ ಕೈಗೊಂಡಿರಲ್ಲ. ಇವತ್ತಿನ ದಿನ ಏನು ಈ ಒಂದು ದಲಿತ ಕುಟುಂಬ ಇದೆಯೋ ಲಿಂಗದಿರ ಮಲ್ಲಸಂದ್ರದಲ್ಲಿ, ಈ ಒಂದು ಕುಟುಂಬ ಬಂದು ನಮ್ಮ ಸಂಘಟನೆ ಕಚೇರಿಯಲ್ಲಿ ಅವ್ರಿಗಾದಂತ ಅನ್ಯಾಯವನ್ನು ಹೇಳ್ಕೊಂಡಾಗ ನಮ್ಮ ಒಂದು ಭೀಮ್ ಸೇವಾ ಸಮಿತಿ ಸಂಘಟನೆ ಎಂಟೈರ್ ಟೀಮ್ ಇಲ್ಲಿ ಬಂದು ಈ ಒಂದು ಘಟನೆ ಬಗ್ಗೆ ವಿಚಾರಣೆ ಮಾಡಿ ಇವತ್ತಿನ ದಿನ ಆ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸುವುದರಲ್ಲಿ ಮುಂದೆ ಯಶಸ್ವಿಗೊಳ್ಳಲಿದೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.